ಮೈಸೂರು ಲೋಕಸಭಾ ಕ್ಷೇತ್ರಕ್ಕೆ ಅಚ್ಚರಿಯ ಅಭ್ಯರ್ಥಿಯನ್ನು ಕಣಕ್ಕಿಳಿಸೋದಕ್ಕೆ ಈಗಾಗಲೇ ಬಿಜೆಪಿ ಹೈಕಮಾಂಡ್ ನಿರ್ಧಾರ ಮಾಡಿದೆ ಅಂತಕ್ಕಂಥ ಸುದ್ದಿಯನ್ನು ಕೊಟ್ವಿ. ಇದು ಪಬ್ಲಿಕ್ ಟಿವಿಯ ಸ್ಕೂಪ್ ಪೊಲಿಟಿಕಲ್ ಸೂಪರ್ ಎಕ್ಸ್ಕ್ಲೂಸಿವ್ ನ್ಯೂಸ್. ಇದು ಮೈಸೂರು ಲೋಕಸಭಾ ಬಿಜೆಪಿಯ ಅಭ್ಯರ್ಥಿ ವಿಚಾರದಲ್ಲಿ ಮಹಾ ಬೇಟೆ ಒಂದು ನಡೆದಿದೆ. ಮಹಾಬೇಟೆಯಾಗಿದೆ. ಆ ಬೇಟೆಗೆ ಸಿಲುಕಿದರ ಸಂಸದ ಪ್ರತಾಪ್ ಸಿಂಹ. ಹಾಲಿ ಎಂಪಿಗೆ ಪ್ರತಾಪ್ ಸಿಂಹಗೆ ಟಿಕೆಟ್ ಅನುಮಾನ ಅಂತ ಹೇಳಲಾಗ್ತಾ ಇದೆ. ಪ್ರತಾಪ್ ಸಿಂಹ ಬದಲಿಗೆ ಮತ್ತೊಬ್ಬ ಸ್ಟಾರ್ ಹೆಸರನ್ನ ಸೂಚಿಸಿದ್ರ BSY ಅಂಡ್ ಟೀಮ್. ದೆಹಲಿಯಲ್ಲೇ ಕುಳಿತು ಸ್ಕೆಚ್ ಹಾಕಿದ ಆ ಟಾಪ್ ಲೀಡರ್ ಮೈಸೂರು ಅಭ್ಯರ್ಥಿ ಬದಲಾವಣೆಗೆ ವಾರದ ಮೊದಲೇ ಮಹಾ ಸಿಟ್ಟಿಂಗ್ ಆಗಿತ್ತಂತೆ. ಎರಡು ಮಹಾಶಕ್ತಿಗಳ ಚದುರಂಗದಾಟಕ್ಕೆ ಪ್ರತಾಪ್ ಸಿಂಹ ಹೆಸರಿಗೆ ಕೊಕ್ ಬಿದ್ದಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಾದರೆ ಆ ಎರಡು ಮಹಾಶಕ್ತಿಗಳು ಯಾರು? ಯಾರ ಹೆಸರನ್ನು ಹೈಕಮಾಂಡ್ ಮುಂದೆ ಇಟ್ಟಿದ್ದು ಮತ್ತು ಏತಕ್ಕೆ ಇಟ್ಟರು ಅಂತಕ್ಕಂಥ ಪ್ರಶ್ನೆ ಕೂಡ ಇರುತ್ತೆ. ಆ 4 ದಿನ ನಡೆದಿತ್ತು ಮಹಾ ಚದುರಂಗದಾಟ. ಅಂದರೆ ಇಲ್ಲೊಂದು ಬದಲಾವಣೆ ತರಲೇಬೇಕು ಅಂತ ಬಿಜೆಪಿಯ ಆ ಟಾಪ್ ಲೀಡರ್ ದೆಹಲಿಯಲ್ಲೇ ಕುಳಿತು ಸ್ಕೆಚ್ ಹಾಕಿದ್ರು. 1 ವಾರಗಳ ಮೊದಲೇ ಹಾಕಿದ್ರು. ಆ 4 ದಿನ ನಡೆದಿತ್ತು ಮಹಾ ಚದುರಂಗದಾಟ. ಪ್ರತಾಪ್ ಸಿಂಹಗೆ ಕೊಡಬೇಕಾ, ಬೇರೆ ಅಭ್ಯರ್ಥಿ ಕರ್ಕೊಂಡ್ಬರ್ಬೇಕಾ? ಪ್ರತಾಪ್ ಸಿಂಹ ಕೊಡಬೇಕಾ, ಬೇರೆ ಅಭ್ಯರ್ಥಿ ಕೊಡಬೇಕಾ? ಬೇರೆ ಅಭ್ಯರ್ಥಿ ಅಂದ ತಕ್ಷಣ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ, ಯಾರು? ಹಾಗಾದರೆ ಅಲ್ಲಿ ಸಮರ್ಥ ಅಭ್ಯರ್ಥಿ ರಾಜವಂಶಸ್ಥ ಯದುವೀರ್ ಒಡೆಯರ್ ಅಂತಕ್ಕಂಥ ತೀರ್ಮಾನಕ್ಕೆ ಬರ್ತಾರೆ. ಇದು BSY ಅಂಡ್ ಟೀಮ್ ಮಾಡಿರ್ತಕ್ಕಂಥ ಗೇಮ್ ಅಂತ ಹೇಳಲಾಗ್ತಾ ಇದೆ. ಹಾಗಾದರೆ ಮೈಸೂರು ಮಹಾರಾಜರಿಗೆ ಪೊಲಿಟಿಕಲ್ ಆಪರೇಷನ್ ಮಾಡಿದ್ದು ಯಾರು? ಕೇವಲ ಬಿಜೆಪಿಯ ಯಡಿಯೂರಪ್ಪನವರು ಮಾತ್ರ ಈ ಕೆಲಸವನ್ನ ಮಾಡಿದ್ದ ಅಥವಾ ಬೇರೆ ಯಾರಾದರೂ ಕೈ ಜೋಡಿಸಿದ್ರ ಅಂತ? ಮೈಸೂರು ಮಹಾರಾಜರಿಗೆ ಪೊಲಿಟಿಕಲ್ ಆಪರೇಷನ್ ಮಾಡ್ತಾ ಬಿಜೆಪಿ. ಯದುವೀರ್ ಒಡೆಯರ್ ಸಂಪರ್ಕ ಮಾಡಿತ್ತು ಬಿಜೆಪಿ ಹೈಕಮಾಂಡ್. ಮೈಸೂರು ಲೋಕಸಭೆ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡುವಂತೆ ಬಿಜೆಪಿ ಹೈಕಮಾಂಡ್ ಪ್ರಸ್ತಾಪವನ್ನು ಇಟ್ಟಿತ್ತು. ಜೊತೆಗೆ ಯಡಿಯೂರಪ್ಪ ಮತ್ತು ರಾಜ್ಯದ RSS ನಾಯಕರ ಮೂಲಕ ಯದುವೀರ್ ಮನವೊಲಿಕೆಯ ಪ್ರಯತ್ನಗಳು ನಡೆದಿತ್ತು. ಇದೆಲ್ಲವೂ ಕೂಡ ಒಳಗೆ ಡೆವಲಪ್ಮೆಂಟ್ಸ್ ಆದ ನಂತರ ಒಂದು ಅಂತಿಮ ನಿರ್ಧಾರಕ್ಕೆ ಬಹುತೇಕ ಹೈಕಮಾಂಡ್ ಬಂದಿದೆ. ಪ್ರತಾಪ್ ಸಿಂಹ ಬದಲಿಗೆ ಯದುವೀರ್ ಒಡೆಯರ್ ಅವರಿಗೆ ಟಿಕೆಟನ್ನು ಘೋಷಣೆ ಮಾಡೋಣ ಅಂತಕ್ಕಂಥ ತೀರ್ಮಾನ. ಅದು ಅಧಿಕೃತ ಆಗಬೇಕು ಅಂತಂದರೆ ಬಿಜೆಪಿಯಿಂದ ಪಟ್ಟಿ ಬಿಡುಗಡೆ ಆಗಬೇಕು. ಇವತ್ತು ನಾಳೆ ಅಂತ ಇದ್ದಾರೆ, ನೋಡೋಣ ಯಾವಾಗ ಬೇಕಾದರೂ ಆಗಬಹುದು. ಯದುವೀರ್ಗೆ ಒಂದು ಆಫರನ್ನು ಕೊಟ್ಟಿದ್ದರು. ಬಹುತೇಕ ಯದುವೀರ್ ಅವರ ಮನವೊಲಿಕೆ ಕೂಡ ಆಗಿದೆ. ಪ್ರಮೋದಾದೇವಿ ಅವರ ಗ್ರೀನ್ ಸಿಗ್ನಲ್ಗೆ ಕಾಯ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ. ಹೆಂಗಾಗಿತ್ತು ಅಂತಂದರೆ ಮೈಸೂರಿಗೆ ಯಾರು ಸಂಭಾವ್ಯ ಅಭ್ಯರ್ಥಿಗಳು ಅಂದಾಗ ಪ್ರತಾಪ್ ಸಿಂಹ ಜೊತೆಗೆ ಯದುವೀರ್ ಹೆಸರನ್ನು ಶಿಫಾರಸು ಮಾಡಿದ್ರಂತೆ. ಬಿಜೆಪಿ ಚುನಾವಣಾ ಸಮಿತಿಗೆ ಹೆಸರನ್ನು ಶಿಫಾರಸು ಮಾಡಿದ್ರು. ಇಲ್ಲಿಂದ ಹೋಗಿದ್ದಲ್ಲ ಅದು, ಅಮಿತ್ ಶಾ ನೇತೃತ್ವದಲ್ಲಿ ನಡೆದ ರಾಜ್ಯ ನಾಯಕರ ಸಭೆಯಲ್ಲೇ ಶಿಫಾರಸ್ಸಾಗಿತ್ತು. ಯಡಿಯೂರಪ್ಪ ಮತ್ತು RSS ನಾಯಕರೊಬ್ಬರ ಚದುರಂಗದಾಟ ಇದು. ಹಾಗಾಗಿ ಈಗ ಫೈನಲ್ ಆಗಿ ಏನಾಗುತ್ತೆ? ಮೋದಿ ಕೈಯಲ್ಲಿದೆ ಪ್ರತಾಪ್ ಸಿಂಹ ಭವಿಷ್ಯ. ಮೋದಿ ಯದುವೀರ್ ಒಡೆಯರ್ ಅವರಿಗೆ ಎಸ್ ಅಂತಾರ, ಪ್ರತಾಪ್ ಸಿಂಹ ಅವರಿಗೆ ಎಸ್ ಅಂತಾರ? ಈಗ ಅಂತಿಮವಾಗಿ ಮುದ್ರೆ ಹಾಕಬೇಕಾಗಿರ್ತಕ್ಕಂಥದ್ದು ಪ್ರಧಾನಿ ನರೇಂದ್ರ ಮೋದಿ. ಅವರು ಎಸ್ ಅಥವಾ ನೋ ಅಂದ ಮೇಲೆ ಅದು ಪಟ್ಟಿಯಲ್ಲಿ ಸೇರ್ಪಡೆ ಆಗುತ್ತೆ ಹೆಸರು. ಅದಾದ ನಂತರ ಏನು ಬೇಕಾದರೂ ಆಗ್ಬೋದು. ಫೈನಲ್ ಆಗಿ ಟಿಕೆಟ್ ಫೈನಲ್ ಅನೌನ್ಸ್ ಆದರೆ ಮುಗೀತಷ್ಟೇ. ಏನಾಗುತ್ತೆ ಅಂತಕ್ಕಂಥ ಭವಿಷ್ಯ ಇವಾಗ ಪ್ರಧಾನಿ ನರೇಂದ್ರ ಮೋದಿ ಅವರ ಕೈಯಲ್ಲಿದೆ. ಯಡಿಯೂರಪ್ಪ ಮತ್ತು RSSನ ನಾಯಕರೊಬ್ಬರ ಚದುರಂಗದಾಟ ಇದು ಅಂತ ಹೇಳಲಾಗ್ತಾ ಇದೆ. ಓಕೆ, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡಿತಾ ಹೋಗೋಣ. ಮಸೂದ್, ಈಗ ಮೈಸೂರು ಲೋಕಸಭಾ ಕ್ಷೇತ್ರದಿಂದ ಪ್ರತಾಪ್ ಸಿಂಹಗೆ ಟಿಕೆಟ್ ತಪ್ಪಿಸಿ ಯದುವೀರ್ ಒಡೆಯರ್ ಅವರಿಗೆ ಕೊಡಿಸಬೇಕು ಅಂತಕ್ಕಂಥ ಒಂದಷ್ಟು ಬೆಳವಣಿಗೆಗಳು ನಡೆದಿದೆ. ಅದಕ್ಕೆ ಯಡಿಯೂರಪ್ಪ ಆ್ಯಂಡ್ ಟೀಮ್ ಜೊತೆಗೆ RSSನ ಒಬ್ಬರು ನಾಯಕರು ಕಾರಣ ಅಂತ ಹೇಳಲಾಗ್ತಾ ಇದೆ. ಇವರ ಇಂಟ್ರೆಸ್ಟ್ ಏನು? ಯಾಕೆ ಪ್ರತಾಪ್ ಸಿಂಹಗೆ ಟಿಕೆಟ್ ತಪ್ಪಿಸಬೇಕು ಅಂತ ಇವರೆಲ್ಲ ಪ್ರಯತ್ನ ಪಟ್ಟಿದ್ದು?
ಅರವಿಂದ್, ಖಂಡಿತವಾಗಿಯೂ ಕೂಡ ಆ ಥರದೊಂದು ವಿದ್ಯಮಾನ ಹೈಕಮಾಂಡ್ ಮಟ್ಟದಿಂದಲೇ ನಡೀತಾ ಇದೆ. ಮೈಸೂರಿನಲ್ಲಿ ಒಂದು ಸಂಚಲನಾತ್ಮಕ ಬದಲಾವಣೆಯನ್ನು ಮಾಡಬೇಕು ಅನ್ನುವಂತಹ ಬಹುತೇಕ ತೀರ್ಮಾನಕ್ಕೆ ಹೈಕಮಾಂಡ್ ಕೂಡ ಬಂದಿದ್ದೆ. ಈ ಬಾರಿ ಪ್ರತಾಪ್ ಸಿಂಹನವರಿಗೆ ಟಿಕೆಟ್ ಕೊಡುವುದು ಬೇಡ, ಯಾಕೆಂದರೆ ಪ್ರತಾಪ್ ಸಿಂಹ ಈಗಾಗಲೇ 2 ಬಾರಿ ಗೆದ್ದಿದ್ದಾರೆ. ಆದರೆ ಈ ಬಾರಿ ಹಳೆ ಮೈಸೂರು ಭಾಗದಲ್ಲಿ ಕ್ಲೀನ್ ಸ್ವೀಪ್ ಮಾಡಬೇಕು ಅನ್ನುವಂಥ ಟಾರ್ಗೆಟನ್ನು ದೋಸ್ತಿ ಪಕ್ಷಗಳು ಇಟ್ಕೊಂಡಿದ್ದಾರೆ. ಆ ಭಾಗವಾಗಿ ಯದುವೀರ್ ಒಡೆಯರ್ ಅವ್ರನ್ನ ಈ ಬಾರಿ ಲೋಕಸಭೆ ಚುನಾವಣೆಯ ಕಣಕ್ಕೆ ಇಳಿಸಬೇಕು ಅನ್ನುವಂತಹ ಚರ್ಚೆ ಈಗಾಗಲೇ ನಡೀತಾ ಇದೆ. ಈ ಸಂಬಂಧಪಟ್ಟಂತೆ ಒಂದು ಹಂತದ ಮಾತುಕತೆ ಕೂಡ ಈಗಾಗಲೇ ಆಗಿದೆ. ಒಮ್ಮೆ ಮೋದಿಯವರು ಬಂದಾಗ ಯದುವೀರ್ ಅವರು ಕೂಡ ಮೋದಿಯವ್ರನ್ನ ಭೇಟಿ ಮಾಡಿದರು. ಆದರೆ ಈ ಹಿಂದಿನ ಹಲವು ವರ್ಷಗಳಿಂದಲೂ ಕೂಡ ಯದುವೀರ್ ಸ್ಪರ್ಧೆ ಬಗ್ಗೆ ಮಾತುಕತೆಗಳು ಬರ್ತಾನೆ ಇದ್ದಾವೆ. ಆದರೆ ಅವರು ಇಂಗಿತ ವ್ಯಕ್ತಪಡಿಸಲಿಲ್ಲ. ಈ ಬಾರಿ ಲೋಕಸಭೆ ಚುನಾವಣೆ ಸ್ಪರ್ಧೆಗೆ ಅವರು ಕೂಡ ಬಯಕೆ ಇಟ್ಕೊಂಡಿದ್ದಾರೆ ಅನ್ನುವಂತಹದ್ದನ್ನು ಅರಿತಂತಹ ಬಿಜೆಪಿಯವರು ಈಗ ಅವರ ಮನವೊಲಿಕೆಗೆ ಮುಂದಾಗಿದೆ. ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಮತ್ತು ರಾಜ್ಯ RSSನ ಟಾಪ್ ಲೀಡರ್ ಒಬ್ಬರು ಅವರ ಮನವೊಲಿಕೆಗೆ ಮುಂದಾಗಿರುವಂಥದ್ದು. ಮೊನ್ನೆ ದೆಹಲಿನಲ್ಲಿ ನಡೆದಂತಹ ಸಭೆಯಲ್ಲೂ ಕೂಡ ಯದುವೀರ್ ಅವರ ಸ್ಪರ್ಧೆ ಬಗ್ಗೆ ಅಮಿತ್ ಶಾ ಅವರು ಪ್ರಸ್ತಾಪ ಮಾಡಿದ್ದಾರೆ. ಅವ್ರನ್ನ ಮನವೊಲಿಕೆ ಮಾಡಿ ಅನ್ನುವಂಥ ಒಂದು ಟಾಸ್ಕನ್ನು ಯಡಿಯೂರಪ್ಪನವರು ಕೊಟ್ಟಿದ್ದಾರೆ. ಯಡಿಯೂರಪ್ಪನವರು ಟಾಪ್ RSS ಲೀಡರ್ ಅವ್ರ ಜೊತೆ ಸೇರಿಕೊಂಡು ಅವರ ಮನವೊಲಿಕೆ ಮಾಡ್ತಾ ಇದ್ದಾರೆ. ಬಹುತೇಕ ಇದು ಸಕ್ಸಸ್ ಆಗುತ್ತೆ ಅನ್ನುವಂಥದ್ದು. ಯಾಕೆ ಯದುವೀರ್ ಅವರ ಸ್ಪರ್ಧೆಗೆ ಬಿಜೆಪಿ ಮುಂದಾಗಿದೆ ಅಂತ ನೋಡೋದಾದ್ರೆ, ಹಳೆ ಮೈಸೂರು ಭಾಗದಲ್ಲಿ ಸ್ವಲ್ಪ ಈ ಬಾರಿ ಅಷ್ಟಕ್ಕಷ್ಟೇ ಅನ್ನುವಂಥದ್ದು, ಯಾಕೆಂದರೆ ಕಾಂಗ್ರೆಸ್ನ ಶಾಸಕರು ಜಾಸ್ತಿ ಇದ್ದಾರೆ, ಅಷ್ಟಕ್ಕಷ್ಟೇ ಅನ್ನುವಂಥದ್ದು ಸರ್ವೆನಲ್ಲಿ ಬಿಜೆಪಿಗೆ ಮನದಟ್ಟಾಯಿತು. ಆ ಹಿನ್ನೆಲೆಯಲ್ಲಿ ಯದುವೀರ್ ಅವ್ರನ್ನ ಕಣಕ್ಕಿಳಿಸಬೇಕು ಅನ್ನುವಂಥ ಲೆಕ್ಕಾಚಾರ. ಅವ್ರನ್ನ ಕಣಕ್ಕಿಳಿಸಿದರೆ ಮೈಸೂರು ಭಾಗದಲ್ಲಿ ರಾಜವಂಶಸ್ಥರ ಮನೆತನ ಅಂದರೆ ಒಂದು ರೀತಿಯಲ್ಲಿ ಭಾವನೆಗಳಿಗೆ ಕನೆಕ್ಟ್ ಆಗಿದೆ. ಜನ ಖಂಡಿತವಾಗಿಯೂ ಕೂಡ ಮತ ಹಾಕ್ತಾರೆ ಅನ್ನುವಂಥದ್ದು. ಬರೀ ಮೈಸೂರು ಕೊಡಗು ಲೋಕಸಭೆ ಕ್ಷೇತ್ರ ಅಷ್ಟೇ ಅಲ್ಲ, ಚಾಮರಾಜನಗರದ ಮೇಲೂ ಪ್ರಭಾವ ಆಗುತ್ತೆ, ಮಂಡ್ಯ ಲೋಕಸಭೆ ಮೇಲೂ ಕೂಡ ಪ್ರಭಾವ ಆಗುತ್ತೆ, ಸುತ್ತಮುತ್ತಲಿನ ಲೋಕಸಭೆ ಮೇಲೂ ಕೂಡ ಪ್ರಭಾವ ಆಗುತ್ತೆ, ಅನುಕೂಲ ಆಗುತ್ತೆ ರಾಜಕೀಯವಾಗಿ ಅನ್ನುವಂಥ ಕಾರಣಕ್ಕಾಗಿ ಯದುವೀರ್ ಅವರ ಸ್ಪರ್ಧೆಗೆ ಬಿಜೆಪಿ ಹೈಕಮಾಂಡ್ ಮುಂದಾಗಿರುವಂಥದ್ದು. ಈ ಬಾರಿ ಪ್ರತಾಪ್ ಸಿಂಹ ಅವರಿಗೆ ಬೇಡ ಅನ್ನುವಂಥ ಒಂದು ತೀರ್ಮಾನ, ಒಂದು ಚರ್ಚೆ ಹೈಕಮಾಂಡ್ ಮಟ್ಟದಲ್ಲಿ ನಡೀತಾ ಇದೆ. ಬಹುತೇಕ ಅವರು ಕೂಡ ಒಪ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ. ಆದರೆ ಇನ್ನೂ ಅಧಿಕೃತವಾಗಿ ಪ್ರಕಟ ಮಾಡಿಲ್ಲ. ಪ್ರಮೋದ ದೇವಿ ಅವರು ಒಬ್ಬರು ಒಪ್ಕೋಬೇಕು, ಅವರು ಗ್ರೀನ್ ಸಿಗ್ನಲ್ ಕೊಟ್ಟರೆ ಬಹುತೇಕ ಯದುವೀರ್ ಅವರು ಈ ಬಾರಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆಗಿಳಿಯೋದು ಖಚಿತ. ಇನ್ನು ಮೋದಿಯವರ ಜೊತೆನೂ ಕೂಡ ಮತ್ತೊಂದು ಸುತ್ತಿನ ಮಾತುಕತೆ ನಂತರ ಅಧಿಕೃತವಾಗಿ ಪಟ್ಟಿಯಲ್ಲಿ ಪ್ರಕಟ ಆಗುತ್ತೆ ಅವರ ಹೆಸರು ಅಂತ ಕೂಡ ಹೇಳಲಾಗ್ತಿದೆ. ಈ ಹಿನ್ನೆಲೆಯಲ್ಲಿ ಬಹಳ ಕುತೂಹಲ ಮೂಡಿಸಿದೆ. ಯದುವೀರ್ ಅವರು ಬಿಜೆಪಿಯಿಂದ ಸ್ಪರ್ಧೆ ಮಾಡೇ ಬಿಡ್ತಾರೆ ಅನ್ನುವಂಥದ್ದು ಕೂಡ ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಕುತೂಹಲದಿಂದ ನೋಡ್ತಾ ಇದ್ದಾರೆ. ಅರವಿಂದ್, ಧನ್ಯವಾದ. ಇದೊಂದು ಕೆಲವೊಂದಷ್ಟು ರೀಸನ್ಸ್ ಇರಬಹುದು. ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ನ ಶಾಸಕರು ಜಾಸ್ತಿ ಭಾಗ ಇದ್ದಾರೆ, ಹಾಗಾಗಿ ಗೆಲುವು ಸ್ವಲ್ಪ ಟೈಟ್ ಆಗಬಹುದು. ಸೊ ಯಾವುದಕ್ಕೂ ಕೂಡ ಚಾನ್ಸ್ ತಗೊಳ್ಳೋದೇ ಬೇಡ, ಗೆಲುವೊಂದೇ ಮಾನದಂಡ. ಜೊತೆಗೆ ಆಗಲೇ ಹೇಳಿದಂತೆ ಮೈಸೂರಿನಲ್ಲಿ ದೊಡ್ಡ ಲೀಡಲ್ಲಿ ಗೆಲ್ಲಬೇಕು. ಈ ಎಲ್ಲ ಕಾರಣಗಳಿಂದ ಏನಾದರೂ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟನ್ನು ತಪ್ಪಿಸಿ ಯದುವೀರ್ ಒಡೆಯರ್ ಅವರಿಗೆ ಕೊಡಬೇಕು ಅಂತಕ್ಕಂಥ ಮಾತುಕತೆ ಆಗಿರಬಹುದು. ಬಟ್ ಎಲ್ಲವನ್ನ ಕೂಲಂಕುಷವಾಗಿ ನೋಡಬೇಕಾಗಿರ್ತಕ್ಕಂಥದ್ದು ಪ್ರಧಾನಿ ಮೋದಿಯವರಿಗೆ ಕರ್ನಾಟಕದ ರಾಜಕೀಯ, ಮೈಸೂರು ರಾಜಕೀಯ, ಹಳೆ ಮೈಸೂರು ರಾಜಕೀಯ ಇವೆಲ್ಲ ಏನೂ ಹೊಸದಲ್ಲ. ಮೋದಿ ಆ್ಯಂಡ್ ಅಮಿತ್ ಶಾ ಅವರಿಗೆ ಪ್ರತಿಯೊಂದು ಕೂಡ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಈಗಾಗಲೇ ಹೋಮ್ವರ್ಕ್ ಮಾಡಿರ್ತಾರೆ, ಈಗಾಗಲೇ ಸರ್ವೆಗಳನ್ನು ಮಾಡಿಸಿರ್ತಾರೆ. ಎಲ್ಲವನ್ನ ಇಟ್ಕೊಂಡೇ ಅಭ್ಯರ್ಥಿಯನ್ನು ಫೈನಲ್ ಮಾಡ್ತಕ್ಕಂಥದ್ದು. ಒಂದು ವೇಳೆ ಪ್ರತಾಪ್ ಸಿಂಹ ಅವರೇ ಓಕೆ ಅನ್ನೋದೇ ಆದರೆ ಅವರಿಗೆ ಟಿಕೆಟನ್ನು ಕೊಡಬಹುದು. ಇಲ್ಲ ಅಂತಂದರೆ ಯದುವೀರ್ ಒಡೆಯರ್ ಅವರ ಆಯ್ಕೆಯನ್ನು ಇಟ್ಕೊಂಡಿದ್ದಾರೆ. ಇದರಲ್ಲಿ ಪರ್ಸ್ನಲ್ ಇಂಟ್ರೆಸ್ಟ್ ಅಂತಕ್ಕಂಥದ್ದು ಏನೂ ಬರಲ್ಲ. ಯಡಿಯೂರಪ್ಪನವರಾಗಿರ್ಬೋದು, RSS ನಾಯಕರಾಗಿರಬಹುದು, ಅವರಿಗೆ ಅವ್ರದ್ದೇ ಆದಂತಹ ಇಂಟರ್ನಲ್ ರಿಪೋರ್ಟ್ಸ್ಗಳು ಬಂದಿರ್ತವೆ. ಹಾಗಾಗಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಇವರು ಕೆಲವೊಂದು ಬದಲಾವಣೆಗಳನ್ನು ತರುವಂತಹ ಸಾಧ್ಯತೆ ಇದ್ದು ಎಲ್ಲವನ್ನ ನೋಡಿರ್ತಾರೆ. ಅದು ಕ್ಯಾಸ್ಟ್ ಪಾಲಿಟಿಕ್ಸ್ ಆಗಿರಬಹುದು, ಜನಪ್ರಿಯತೆ ಅಂತಕ್ಕಂಥದ್ದಾಗಿರಬಹುದು, ಎದುರಾಳಿಗಳು ಯಾರಾಗ್ತಾರೆ ಅಂತಕ್ಕಂಥದ್ದಾಗಿರಬಹುದು. ಇದೆಲ್ಲವನ್ನು ನೋಡಿ ಅಳೆದು ತೂಗಿ ಒಬ್ಬ ಅಭ್ಯರ್ಥಿ ಇವ್ರನ್ನ ಕಣಕ್ಕಿಳಿಸಿದ್ರೆ ಗೆಲುವು ಶತಸಿದ್ಧ ಅಂತ ಏನಾದರೂ ಬಂದರೆ ಅಂಥವ್ರನ್ನ ಕಣಕ್ಕಿಳಿಸೋದ್ರಲ್ಲಿ BJP ಹೈಕಮಾಂಡ್ ಹಿಂದೆ ಮುಂದೆ ನೋಡಲ್ಲ. ಇಂತಹ ಬದಲಾವಣೆಗಳನ್ನು ದೇಶಾದ್ಯಂತ ಮಾಡಿದೆ BJP. ಬಹುಪಾಲು ಸಕ್ಸಸ್ ಆಗಿದ್ದಾರೆ, ಕೆಲವು ಕಡೆ ವಿಫಲರಾಗಿದ್ದಾರೆ. ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಇಂಥ ಬದಲಾವಣೆಯನ್ನು ತರೋದಕ್ಕೆ ಪ್ರಯತ್ನಗಳು ನಡೀತಾ ಇದೆ ಅಂತಕ್ಕಂಥದ್ದು ಸದ್ಯಕ್ಕೆ ಬರ್ತಾ ಇರತಕ್ಕಂಥ ಮಾಹಿತಿ. ಇನ್ನೇನು ಇವತ್ತು ನಾಳೆನಲ್ಲಿ ಪಟ್ಟಿ ಬಿಡುಗಡೆಯಾಗುತ್ತೆ. ಕರ್ನಾಟಕದ ಹೆಸರು ಕೂಡ ಇರುತ್ತೆ 2ನೇ ಪಟ್ಟಿಯಲ್ಲಿ ಅಂತ ಹೇಳಿದ್ದಾರೆ. ಅದರಲ್ಲಿ ಮೈಸೂರ್ದಿರುತ್ತಾ ಅಂತಕ್ಕಂಥದ್ದೇ ಪ್ರಶ್ನೆ.